ಯಾಕಂದ್ರೆ ಪಾಪ ಇನ್ನೂ ಸಿದ್ದರಾಮಯ್ಯನವ್ರದ್ದು ಉಪಕಾರ ಕೆಲವೊಂದು ಮಂದಿ ಮ್ಯಾಗ ಐತಿ ಬಿ ಜೆ ಪಿ ಅಲ್ಲ ಯತ್ನಾಳ್ ಅವರು ನಾಟಕ ಮಾಡ್ತಿದ್ದಾರೆ ಮರಳಿ ಬಿ ಜೆ ಪಿಗೆ ಹೋಗ್ಬೇಕಾಗಿದೆ ಅದಕ್ಕಿಂತಲ್ಲ ನಾಟಕ ಮಾಡಿರ್ತಾನೆ ಎಂ ಬಿ ಪಾಟೀಲ್ ಹೇಳಿದ್ರು. ನಾನು ನೋಡ್ರಿ ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ ನಾನು ಇನ್ನೂ ಅನ್ನೋದಿಲ್ಲ. ನಾ ಬಿ ಜೆ ಪಿ ಸಲಾಗಿ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಾಗಿ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಾಗಿ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿ ಜೆ ಪಿಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದಿಲ್ಲ. ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ದಿವಸ ಹೇಳಕತ್ತೀನಿ. ನಾನು ಬಿ ಜೆ ಪಿಗೆ ತಗೋರತ್ ನಾ ಹೋಗೋದಿಲ್ಲ. ಬಿ ಜೆ ಪಿಯವರೇ ನಾನು ಕರ್ಕೊಳ್ಳೋಂಥ ಕಾಲ ಬರ್ತದೆ. ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. ಈಗೇನು ಗುಂಡಾಗಿರಿ ಇದು ಮಾಡ್ಲಕತ್ತಲ್ಲ ಕೆಲವೊಂದು ಕಡೆ ನಮ್ಮ ಗಣಪತಿ ಮೆಕ್ಕಲ್ ಹೋಗಿ ನಮ್ಮ ಎಲ್ಲ ಸ್ಕೀಮ್ಗಳನ್ನು ಎಲ್ಲ ನಮ್ಮ ಸಿದ್ದರಾಮಯ್ಯ ಹೊರಗೆ ಕೊಟ್ಟಾರೆ. ಸಿದ್ದರಾಮಯ್ಯನು ಏನಾರು ಹಿಂದೂ ಪರವಾಗಿ ಸ್ಕೀಮ್ ಕೊಟ್ಟಿದ್ರೆ ನಾನು ನ್ಯೂಟ್ರಲ್ ಉಳಿತಿದ್ದೆ. ಅವರು ನೀವು ನೋಡಿಬಿಡ್ರಿ ಮೊನ್ನೆ ಬಜೆಟ್ ಹಿಂದೂಗಳು ಇರಬೇಕೋ ಬೇಡ. ಹಿಂದೂ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಶಿಕ್ಷಣ ಕೊಡ್ತಾರೆ. ಅಂದ್ರೆ ಯಾರನ್ನ ಹೊಡಿಸ್ಬೇಕತ್ತಾರೆ ಇವ್ರು ಆತ್ಮರಕ್ಷಣೆ ಅಂದ್ರೆ? ಏನು ಹಿಂದೂ ಹೆಣ್ಮಕ್ಳೇನು ಯಾರ ಜೋಡ್ರೆ ಏನಾರು ಹೊಡಿದು ಬಡಿದು ಗುಂಡಾಗಿರಿ ಮಾಡ್ತಾರೆ ಹಿಂದೂ ಹೆಣ್ಮಕ್ಳು? ಮುಸ್ಲಿಂ ಹೆಣ್ಮಕ್ಳನ್ನ ಅಲ್ಲಿ ಟ್ರೈನಿಂಗ್ ಕೊಡೋದತ್ತ ಅಂತ ದುರ್ದೈವ. ಮುಸ್ಲಿಂ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. 100 ಪಬ್ಲಿಕ್ CBSE ಸ್ಕೂಲ್ ಮಾಡ್ತಾರೆ. CBSE ಸ್ಕೂಲ್ ಪಬ್ಲಿಕ್ ಎಲ್ಲ ಹಾಸ್ಟೆಲ್ಗಳು ಎಲ್ಲ ಸಮಾಜದವ್ರು ಕೂಡಿರೋಂಥದ್ದು ಮಾಡಬೇಕು. ಈ ಉರ್ದು ಶಾಲೆಗಳನ್ನು ನಿರ್ಮಾಣ ಮಾಡೋದು, ಕನ್ನಡದಲ್ಲಿ ಹೋಗ್ಬೇಕು. ಅದಕ್ಕೆ ಇಂಥ ಮುಸ್ಲಿಮ್ ಒಂದು ಬಜೆಟ್ ಕೊಟ್ಟಿದ್ದರಿಂದ ಯಾವ ಕಾಲಕ್ಕೂ ಕಾಂಗ್ರೆಸ್ ಮಾಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಜೋಡ ಹೊಂದಾಣಿಕೆಯಾಗಿ ನಾ ದಾವಣಗೆರೆಯಾಗ ರಾತ್ರಿ ಕಾಂಗ್ರೆಸ್ ಯಾರ್ದಾರು ಸ್ವಾಮಿಗಳ ಕಡೆಯಿಂದ ಹೇಳಿಸೋದು, ಶಾಮನೂರು ಭಾಳ ದೊಡ್ಡ ಕುಟುಂಬ ಅಂತ ಹಲ್ಕ ಕೆಲಸ ನಾವು ಮಾಡೋದು. ಯತ್ನಾಳ್ ಅವ್ರಿಗೆ ಈಗ ಪ್ರಚಾರಕ್ಕೆ ಹೋಗ್ತಾರೆ ಬಾಗಲಕೋಟೆಗೆ ಅಂದ ತಕ್ಷಣ ಕಾಂಗ್ರೆಸ್ನವ್ರಿಗೆ ಯಾಕೆ ಶುರುವಾಗಿದೆ ಅಂತ ಆತಂಕ ಶುರುವಾಗಿದೆ ಅಥವಾ ಏನು? ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟ್ರ್ ಮಾಡಿದರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು ಬಿ ಜೆ ಪಿಯವ್ರು ಮಾಡಲಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ BJP ಲೀಡರ್ ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೇಂದ್ರೆ ಕರ್ನಾಟಕದಾಗ. ನಾ ಹೇಳ್ತೀನಿ 2028 ಕೊಡ್ರಿ ಯೋಗಿ ಮಾದರಿ ಆಡಳಿತ ಕರ್ನಾಟಕನ ನಾನು ತೊಗೊಂಡು ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಷನ್ ತೆಗೆದು ಹೋಗಿತೀನಿ. ದಲಿತರಿಗೆ, ಹಿಂದುಳಿದವರಿಗೆ, ಉಳಿದೆಲ್ಲ ಲಿಂಗಾಯತ ಒಕ್ಕಲಿಗರು ಎಲ್ಲರಿಗೆ ಹಂಚಿ ಬ್ರಾಹ್ಮಣರ ಆದಿಯಾಗಿ ಎಲ್ಲ ಸಮುದಾಯಕ್ಕೂ ರಿಸರ್ವೇಷನ್. ಅಲ್ಪಸಂಖ್ಯಾತರಂದ್ರೇನು? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವರು ಅಲ್ಪಸಂಖ್ಯಾತರು. ಇವತ್ತು ಅಲ್ಪಸಂಖ್ಯಾತರು ವ್ಯಾಖ್ಯಾನ ಆಗ್ಬೇಕಲ್ಲ. ಮರಾಠರು ಅಲ್ಪಸಂಖ್ಯಾತರದಾರ, ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರ, ಕ್ಷತ್ರಿಯ ಸಮಾಜ ಅಲ್ಪಸಂಖ್ಯಾತರದಾರ, ಮುಸಲ್ಮಾನರು ಎಟ್ಟದಾರ 15-14. ಅವ್ರಂಗೆ ಅಲ್ಪಸಂಖ್ಯಾತರು ಆಗ್ತಾರೆ. ಆ ಅಲ್ಪಸಂಖ್ಯಾತರ ಪಟ್ಟಿಯಿಂದ ಬಿಡಬೇಕು ಅಂತೇಳಿ ನಾನು ನಿರ್ಣಯ ಮಾಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿ ಒಳಗಡೆ ಉಳಿದೋರು ಏನೀಗ ಹಿಂದುಳಿದವರೆಲ್ಲ ಕಡಿಮೆ ಇದ್ದಾರೆ ಅಂದ್ರೆ ಅವ್ರು ಸೇರಿಸುವಂಥ ಪ್ರಯತ್ನ ಮಾಡ್ತೀವಿ. 100% ನೋಡಿರಿ. ಇವತ್ತು ಕ್ಷತ್ರಿಯರು ಅದು ರಾಜಪೂತರು ಬರ್ತಾರೆ, ಮರಾಠರು ಬರ್ತಾರೆ, ಇನ್ನಿತರ ಸಮುದಾಯಗಳು ಬರ್ತಾವೆ. ಅಲ್ಲಿ ಬ್ರಾಹ್ಮಣರು ಕರ್ನಾಟಕದಾಗ ಎಟ್ಟದಾರ ರೀ? 2% ಅದಾರ. ಅವ್ರು ಅಲ್ಪಸಂಖ್ಯಾತರು. ಏನು 15% ಅಲ್ಪಸಂಖ್ಯಾತರು. ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು ಅಂತೂ ಇದ್ದೇ ಅದಾರ. ಅವರು ಅಲ್ಪಸಂಖ್ಯಾತರು ಅದಾರ. ಈ ಎಲ್ಲ ಸಮುದಾಯ ಕೊಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿಯಿಂದ ಮೊದಲು ತೆಗೆದು ಹೋಗಿತೀವಿ. 3 ಕಡೆ ಅವರು ಇದು ಲಾಭ ತೊಗೋತಾರೆ. 2Aದಾಗ ಲಾಭ ತೊಗೋತಾರೆ ಮುಸಲ್ಮಾನರು. 3B ಅದೊಂದು ಬೇರೆ ಮೈನಾರಿಟಿ 3 ಕಡೆ ಹೊಡಿತಾರೆ. 3 ಕಡೆ ತೆಗೆದು ಧರ್ಮಾಧಾರಿತ ಮೀಸಲಾತಿ ಇಲ್ಲ ನಮ್ಮ ದೇಶನಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆಂದ್ರೆ, ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದ ಅವ್ರಿಗೆ ಕೊಡಬೇಕಂತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಕರ್ನಾಟಕದ ನಾನು ಜಾರಿ ಮಾಡ್ತೀನಿ. ಎರಡೂ ಚುನಾವಣೆ ರಿಸಲ್ಟ್ ಏನಾಗ್ಬೋದು ಸರ್? ಏನು ಗುರುತಿಲ್ಲ ನನಗೆ. ನೋಡ್ರಿ, ನಾವು ಪ್ರಚಾರ ಮಾಡ್ತೀವಿ, ಜನರಿಗೆ ಕೈ ಬಿಟ್ಟಿದ್ದು ನಾವೇ ಹಂಗೆ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೇಳೋದಿಲ್ಲ. ಜನರಿಗೆ ಹೋಗಿ ಕೈ ಮುಗಿದು ಕೇಳ್ಕೊತೀವಿ, ನೋಡ್ರಪ್ಪ ಹಿಂಗೆ ಮಾಡಿದೆ ಅಂದ್ರೆ ಕರ್ನಾಟಕ ಜಲ್ದಿ ಪಾಕಿಸ್ತಾನ ಆಗ್ತೈತೆ. ಪಾಕಿಸ್ತಾನ ಆಗಬೇಕು, ಭಾರತ ಉಳಿಬೇಕು, ಕರ್ನಾಟಕ ಉಳಿಬೇಕಂದ್ರೆ ನಮಗೆ ಹಾಕ್ರಿ.
ನಿಮ್ಮ ಪಾಕಿಸ್ತಾನ ಹಾಕ್ಬೇಕಾಗಿದ್ದು ಟಿಪ್ಪು ಸುಲ್ತಾನ್ಗೆ ಹಾಕ್ರಿ. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.